ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರುಕಟ್ಟೆಯ ಹತ್ತಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 25 ಮಾರ್ಚ್ 2026 ಕರ್ನಾಟಕ ಮಾರುಕಟ್ಟೆಯ ಹತ್ತಿ ಬೆಲೆಗಳ ವಿವರಣೆಯನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಅಫಜಲಪುರ ಮಾರುಕಟ್ಟೆಯಲ್ಲಿ 1422 ಹತ್ತಿ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 6,300 ರೂಪಾಯಿ, ಹೆಚ್ಚಿನ ಬೆಲೆ 7,250, ಮಧ್ಯಸ್ಥ ಬೆಲೆ 6,750. ಕನಕಗಿರಿ ಮಾರುಕಟ್ಟೆಯಲ್ಲಿ 7,450, ಹೆಚ್ಚಿನ ಬೆಲೆ 7,500, ಮಧ್ಯಸ್ಥ ಬೆಲೆ 7,550. ಕುಷ್ಟಗಿ ಮಾರುಕಟ್ಟೆಯಲ್ಲಿ 7,800 ರೂಪಾಯಿ ರೇಟ್ ನಡೆದಿದೆ. ತಾಳಿಕೋಟೆ ಮಾರುಕಟ್ಟೆಯಲ್ಲಿ 276 ಹತ್ತಿ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 6,309, ಹೆಚ್ಚಿನ ಬೆಲೆ 8,369, ಮಧ್ಯಸ್ಥ ಬೆಲೆ 8,077. ಬೈಲುಹೊಂಗಲ ಮಾರುಕಟ್ಟೆಯಲ್ಲಿ 688 ಹತ್ತಿ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 6,800, ಹೆಚ್ಚಿನ ಬೆಲೆ 7,900, ಮಧ್ಯಸ್ಥ ಬೆಲೆ 7,732. ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತಿ 5,807 ಹತ್ತಿ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 6,010, ಹೆಚ್ಚಿನ ಬೆಲೆ 8,400, ಮಧ್ಯಸ್ಥ ಬೆಲೆ 8,021. ವಿಜಯಪುರ ಮಾರುಕಟ್ಟೆಯಲ್ಲಿ ಹತ್ತಿ 2,044 ಹತ್ತಿ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 6,006, ಹೆಚ್ಚಿನ ಬೆಲೆ 8,510, ಮಧ್ಯಸ್ಥ ಬೆಲೆ 7,983. ಒಟ್ಟಾರೆಯಾಗಿ ಕರ್ನಾಟಕ ಮಾರುಕಟ್ಟೆಯ ಹತ್ತಿ ಬೆಲೆಯನ್ನು ನೋಡಿದರೆ ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ವಿಜಯಪುರ ಮಾರುಕಟ್ಟೆಯಲ್ಲಿ 8,500 ರೂಪಾಯಿ ಟಾಪ್ ರೇಟು ಹತ್ತಿದೆ. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತಿ ಗರಿಷ್ಠ ರೇಟು 8,400 ರೂಪಾಯಿ ಇದೆ. ಸರಾಸರಿಯಾಗಿ ಹತ್ತಿ ರೇಟು 7,000 ರೂಪಾಯಿ ರೇಟಿನದು ನಡೆದಿದೆ. ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ಹತ್ತಿ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.